ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಅರ್ಪಣಾ. ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಮುಂಜಾನೆ ಲಘು ಎದ್ದು ಥಳು ರಂಗೋಲಿ ಎಲ್ಲ ಹಾಕಿ ಕಸ ಎಲ್ಲ ಬಳ್ದು ಸ್ನಾನ ಮಾಡಿ ಒಂದು ಚಲೋ ಬಿಸಿ ಗ್ಲಾಸ್ ನೀರು ಕುಡಿದು ಸ್ವಲ್ಪ ಲೈಟ್ ನಾಷ್ಟ ಮನೆಯಾಗೆ ಮಾಡಿ ನಾವು ಡಿ ಹಿಲ್ಸಿಗೆ ಹೋಗ್ಲಿಗತ್ತಿದ್ವಿ. ಡಿ ಹಿಲ್ಸ್ ಅಂದರೆ ದೇವರಾಯನ ದುರ್ಗ ಹಿಲ್ಸ್. 2.5 ತಾಸ್ ತೋರಿಸ್ಲಿಗತ್ತಿತ್ತು. ನಾವು ನೈಸ್ ರೋಡಿಂದ ಹೋಗ್ಲಿಗತ್ತಿದ್ವಿ. ಇಲ್ಲಿ ನೋಡ್ರಿ, ಖರೆ ಆನೆಗೆ ಒಂದು ಟ್ರಕ್ನಾಗ ತೊಗೊಂಡು ಹೊಂಟಿದ್ರು. ಆನೆ ನೋಡಿ ಭಾಳ ಖುಷಿ ಆಯಿತು. ಆನ್ ದಿ ವೇ ಸ್ವಲ್ಪ ಎಳ್ನೀರೆಲ್ಲ ಕುಡಿದ್ವಿ. ನಮ್ಮ ಮಕ್ಕಳು ಹಸಿವೆ ಅನ್ಲಿಗತ್ತಿದ್ರು. ಅದಕ್ಕೆ ಅಲ್ಲೇ ಹೋಟೆಲ್ನಾಗ ದೋಸೆ ಇಡ್ಲಿ ತೊಗೊಂಡ್ರು. ಅವರಿಬ್ಬರು ಏನು ತಿನ್ನಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ನಾವೇನೂ ಆರ್ಡರ್ ಮಾಡಿದ್ದಿಲ್ಲ. ಆ ಇಡ್ಲಿ ಎಲ್ಲ ನಾನೇ ತಿನ್ನಬೇಕಾಯಿತು. ಅದು ಇಷ್ಟಿಂದ ಮತ್ತೆ ಹೊರಟ್ವಿ. ಭಾಳ ಚಳಿ ಇತ್ತು. ಆನ್ ದಿ ವೇ ಸೀನ್ರಿನೂ ಭಾಳ ಚಲೋ ಅದ, ರೋಡ್ಸ್ನೂ ಮಸ್ತ್ ಅವ. ಮೊದಲು ಮಂದಾರಗಿರಿ ಹಿಲ್ಸಿಗೆ ಹೋದ್ವಿ. ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗಬಹುದು ಅಥವಾ ಕಾರ್ ತೊಗೊಂಡು ಇನ್ನೂ ಮ್ಯಾಲೂ ಹೋಗ್ಬಹುದು. ನಾವು ಮ್ಯಾಲೆ ಹೋಗಿ ಕಾರ್ ಪಾರ್ಕ್ ಮಾಡಬೇಕಂತ ಹೊಂಟಿದ್ವಿ. ಅಲ್ಲಿ ವಾವ್, ಏನು ವೀವ್ ಇತ್ತು. ಗಾಳಿನೂ ಸೂಪರ್ ಇತ್ತು. ಮೈಂಡ್ ಫುಲ್ ಫ್ರೆಶ್ ಆಯಿತು ನೇಚರ್ ನೋಡಿ. ಫೋಟೋಸಿಗೂ ಪರ್ಫೆಕ್ಟ್ ಜಾಗ ಇದು. ಆಜು ಬಾಜು ಬೆಟ್ಟ ನದಿ ಎಲ್ಲ ನೋಡಿ ಸಂತೋಷ ಆಯಿತು. ಮೇಲೆ ಜೈನ್ ಟೆಂಪಲ್ ಅದ. ಸ್ವಲ್ಪ ನಡ್ಕೋತ ಹೋಗಬೇಕು. ವ್ಯೂ ಮಾತ್ರ ಮಾತಲ್ಲಿ ಹೇಳಲಿಕ್ಕಾಗಲ್ಲ, ನೀವೇ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಲ್ಲಿ ನಮ್ಮ ಕಸಿನ್ಸ್ ಮತ್ತು ಎಲ್ಲ ಫ್ಯಾಮ್ಲಿ ಡೈರೆಕ್ಟಾಗಿ ಮೀಟ್ ಆಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಹೋಗಲಿಕ್ಕೆ ಇದು ಒಂದು ಪರ್ಫೆಕ್ಟ್ ಸ್ಪಾಟ್ ಅಂತ ಅನ್ನಿಸ್ತು. ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತಕ್ಕೊಂಡು ಮೇಲೆ ನಡ್ಕೋತ ಹೊಂಟಿದ್ವಿ. ಭಾಳ ನಡೆಯೋದಿರ್ತದೆ. ಸೊ ನಿಮ್ಮ ಫ್ಯಾಮ್ಲಿನಾಗ ಯಾರಿಗಾರೆ ಕಾಲು ಬ್ಯಾನಿ ಅದು ಇದ್ರೆ ನೋಡ್ಕೊಂಡು ಪ್ಲ್ಯಾನ್ ಮಾಡಿರಿ. ಸಣ್ಣ ಹುಡುಗರಂತೂ ಫುಲ್ ಜೋರು ಓಡ್ಲಿಗತ್ತಿದ್ರು. ಗುಡಿ ಒಳಗೆ 10 ರೂಪಾಯಿ ಒಬ್ರಿಗೆ ತೊಗೋತಾರ ಎಂಟ್ರೆನ್ಸ್ ಫೀ ಅಂತ ಹೇಳಿ. ಭಾಳ ಚಲೋ ಮೇಂಟೈನ್ ಮಾಡ್ಯಾರ. ಕ್ಲೀನ್ ಆ್ಯಂಡ್ ಪೀಸ್ಫುಲ್ ಇತ್ತು ಗುಡಿ. ಒಂದು 4-5 ಗುಡಿ ಅವ ಒಳಗೆ. ಎಲ್ಲ ಗುಡಿಗೆ ಹೋಗಿ ದರ್ಶನ ಎಲ್ಲ ತಗೊಂಡು ವಾಪಸ್ ಬರಬೇಕಾದ್ರೆ ಅಲ್ಲೊಂದು ಟೇಪ್ ರೆಕಾರ್ಡರ್ ನೋಡಿದ್ವಿ. ಹಳಿ ನೆನಪೆಲ್ಲ ಬಂತು, ಕ್ಯಾಸೆಟೆಲ್ಲ ಯೂಸ್ ಮಾಡೋದು ಅದು ಎಲ್ಲ. ಆಮೇಲೆ ದರ್ಶನ ಮುಗಿಸ್ಕೊಂಡು ಹೊರಗೆ ಬರಬೇಕಾದ್ರೆ ಇಷ್ಟು ಬ್ಯೂಟಿಫುಲ್ ವೀವ್ ನೋಡಿದ್ವಿ. ಖರೇನೆ ಅಷ್ಟು ಮಂದಿ ಕೂತಾರೇನೋ ಅನ್ಸ್ಲಿಕತ್ತಿತ್ತು. ಬಟ್ ಇದು ಒಂದು ಸೆಟಪ್ ಮಾಡ್ಯಾರ, ಭಾಳ ಚಲೋ ಅದು. ನೀವು ಒಂದು ಸರ್ತಿ ಡೆಫಿನೆಟ್ಲಿ ನೋಡಲೇಬೇಕು. ಪ್ಲ್ಯಾನ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮ್ಲಿ ಜೊತೆ. ವರ್ತ್ ವಿಸಿಟಿಂಗ್ ಪ್ಲೇಸ್ ಅನ್ಬೋದು. ಫೋಟೋಗ್ರಾಫಿ ಕ್ರೇಜ್ ಇದ್ದವರಿಗೆ ಇದು ಒಂದು ಪರ್ಫೆಕ್ಟ್ ಜಾಗ. ನಿಮಗೆ ಭಾಳ ಅಂದರೆ ಭಾಳ ಚಲೋ ಶಾರ್ಟ್ಸ್ ಸಿಗ್ತಾವಿಲ್ಲಿ. ನೆಕ್ಸ್ಟ್ ಮತ್ತು ಕಾರ್ ತೊಗೊಂಡು ಕೆಳಗೆ ಬರಬೇಕು. ಅಲ್ಲಿ ನೀವು ನೋಡ್ಬೋದು ಒಂದು ದೊಡ್ಡ ಪೀಕಾಕ್ ಫೆದರ್ ಡೋಮ್ ಕಲರ್ ಆಗಿ ಭಾಳ ಮಸ್ತ್ ಕಾಣಿಸ್ಲಿಗತ್ತಿತ್ತು. ಅಷ್ಟೊಂದೇನು ಮಂದಿ ಇರಲಿಲ್ಲ. ನಾವು ವೀಕೆಂಡ್ ಹೋಗಿದ್ವಿ. ಆಮೇಲೆ ಅಲ್ಲೊಂದು ಸ್ವಲ್ಪ ಎಲ್ಲ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ದರ್ಶನ ಎಲ್ಲ ತೊಗೊಂಡ್ವಿ. ಹುಡುಗರಿಗೆ ಕರ್ಕೊಂಡು ಹೋಗಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಇದು ಒಂದು ಪರ್ಫೆಕ್ಟ್ ಸ್ಪಾಟ್ ಅಂತ ಅನ್ನಿಸ್ತು. ಅಲ್ಲಿ ನೋಡ್ರಿ, ಒಳಗೂ ಎಲ್ಲ ಚಲೋ ಫೋಟೋಸ್ ಹಾಕ್ಯಾರ ಅವ್ರದ್ದು ಸ್ಟೋರಿ ಬಗ್ಗೆ ಅದು ಎಲ್ಲ. ಆಮೇಲೆ ಇಷ್ಟೆಲ್ಲ ನೋಡಿಕೊಂಡು ಡಿ ಹಿಲ್ಸಿಗೆ ಹೊರಟ್ವಿ. ರೋಡ್ಸ್ನೂ ಎಲ್ಲ ಚಲೋ ಅವ. ಸೀನಿಕ್ ವೇ ಅದ ಥ್ರೂ ಔಟ್. ಇದೇ ಥರ ವೀಡಿಯೋಸ್ ನೋಡಬೇಕಂದ್ರೆ ಲೈಕ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ನೂ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಅರೌಂಡ್ 2:30 ಆಗ್ಲಿಗತ್ತಿತ್ತು. ಹಸಿವೆ ಆಗ್ಲಿಗತ್ತಿತ್ತು. ಒಂದು ಹೋಟೆಲ್ ಸಿಗಲಾಗಿದ್ವು. ಫೈನಲಿ ಒಂದು ರೆಸ್ಟೋರೆಂಟ್ ಸಿಕ್ತು. ಡೀಸೆಂಟ್ ಹೋಟೆಲ್ ಅದ, ವಿತ್ ಪ್ರಾಪರ್ ಸೀಟಿಂಗ್ ಆ್ಯಂಡ್ ಆಲ್. ಇಂಪಾರ್ಟೆಂಟ್ಲಿ ಕ್ಲೀನ್ ಇತ್ತು. ಸೊ ನಾವೆಲ್ಲ ಹೋಗಿ ಫ್ರೆಶನ್ ಅಪ್ ಆಗಿ ನಮ್ಮ ಡಿಫಾಲ್ಟ್ ಮೆನ್ಯೂ ಆರ್ಡರ್ ಮಾಡಿದ್ವಿ. ಹೋಟೆಲಿಗೆ ಅಟ್ಯಾಚ್ಡೇ ಒಂದು ಯಾವುದೋ ರೆಸಾರ್ಟ್ನೂ ಅದ ಅಂತ. ಊಟ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ನೋಡ್ರಿ ಹೆಂಗದ ರೋಡ್. ಆ್ಯಕ್ಚುಲಿ ನಡ್ಕೋತ ಹೋಗ್ಲಿಕ್ಕೂ ಸ್ಟೆಪ್ಸ್ನೂ ಅವ. ನಾವು ಕಾರ್ನಾಗ ಹೋಗ್ಲಿಗತ್ತಿದ್ವಿ. ಸೊ ನಂಗೆ ಸ್ವಲ್ಪ ತಿರುಪತಿ ಫೀಲಿಂಗ್ ಬರ್ಲಿಗತ್ತಿತ್ತು. ಎಲ್ಲ ರೋಡ್ ಕರ್ವ್ಸ್ ಎಲ್ಲ ನೋಡಿ ಫುಲ್ ಮ್ಯಾಲ್ ತನಕ ಬಿಡ್ತಾರ. ಕಾರ್ ಪಾರ್ಕ್ ಮಾಡಿ ನಡ್ಕೋತ ಹೋಗಬೇಕು. ಭಾಳ ಸ್ಟೆಪ್ಸ್ ಅವ. ಸ್ಲೋಲಿ ಹೋಗ್ಬೇಕು ನೀವೆಲ್ಲ. ಆಮೇಲೆ ಭಾಳ ಮಂಗ್ಯನೂ ಅವ. ಹಾದಿಗೆ ಮಂಗ್ಯ ಎಷ್ಟವ ನೀವು ಭಾಳಷ್ಟು ನೋಡ್ಬೋದು ನೀವು. ಸೊ ಅದ್ರ ಬಗ್ಗೆ ಭಾಳ ಕೇರ್ಫುಲ್ಲಾಗಿರ್ಬೇಕು ನಾವು. ಕೈಯಾಗ ಏನಾರೆ ಬಾಳೆಹಣ್ಣು
ಹೂವು ಏನು ಹಿಡ್ಕೋಬ್ಯಾಡ್ರಿ, ಮಂಗ್ಯ ಡೈರೆಕ್ಟ್ ಜಂಪ್ ಮಾಡಿ ತೊಗೊಂಡು ಹೋಗ್ಲಿಕತ್ತಿದ್ವು. ಸೊ ಎಲ್ಲರೂ ಹತ್ಕೊಂಡು ಹೋಗ್ಲಿಕತ್ತಿದ್ವಿ. ಎಷ್ಟು ಚಲೋ ಅನ್ಸ್ಲಿಕತ್ತಿತ್ತು ಅಲ್ಲಿ. ಹತ್ಕೊಂಡು ಹೋಗಬೇಕಾದ್ರೆ ಆನ್ ದಿ ವೇ ನಿಮಗೆ ಸ್ವಲ್ಪ ಸ್ವಲ್ಪ ಶಾಪ್ಸ್ನು ನೋಡ್ಬೋದು. ಆಮೇಲೆ ಎಲ್ಲ ಇಟ್ಟಾರ, ಜ್ಯೂಸ್, ಬಿಸ್ಕೆಟ್ಸ್, ಅಲ್ಲಿನೂ ಒಂದು ಸ್ವಲ್ಪ ಎಲ್ಲ ಆನ್ ದಿ ವೇ ನೀವು ಸಿಗ್ಬೋದು. ಹಾಗೆ ನೀವು ಇಲ್ಲಿ ಫಸ್ಟ್ ಎಂಟ್ರೆನ್ಸಿಗೆ ಹನುಮಾನ್ ದೇವ್ರ ಗುಡಿ ಅದ. ಆಮೇಲೆ ಅಲ್ಲಿ ಪುಷ್ಕರ್ಣಿ ಇತ್ತು ನೋಡ್ರಿ. ಇಲ್ಲಿ ಪುಷ್ಕರ್ಣಿ ಕಡೆ ಎಷ್ಟು ಚಲೋ ವೀವ್ ಅದ. ನೀವು ಫೋಟೋಗ್ರಾಫರ್ಸಿಗೆ ನೀವು ಯೋಚನೆ ಮಾಡ್ಬೋದು ನೀವು ಯಾವ ಥರ ಎಲ್ಲ ಕ್ಲಿಕ್ ಮಾಡ್ಬೋದು ಅಂಥೇಳಿ. ಸೊ ಪುಷ್ಕರ್ಣಿಗೆಲ್ಲ ದರ್ಶನ ತೊಗೊಂಡು ಫೈನಲಿ ರೀಚ್ ಆದ್ವಿ ಶ್ರೀ ಯೋಗ ಲಕ್ಷ್ಮೀ ನರಸಿಂಹ ಗುಡಿಗೆ. ಅಲ್ಲಿ ಕುಂಕುಮಾರ್ಚನೆ ಮಾಡಿಸಿದ್ವಿ, ಮಂಗಳಾರತಿ ಎಲ್ಲ ತೊಗೊಂಡು ಹೊರಗೆ ಬಂದ್ವಿ. ಫೋಟೋ ಅಲೌಡ್ ಇಲ್ಲ, ಸೊ ತೊಗೊಲಿಕ್ಕೆ ಆಗಲಿಲ್ಲ ಒಳಗೆ. ದರ್ಶನ ಮಾಡಿಕೊಂಡು ಕೆಳಗೆ ಇಳ್ಕೊಂಡು ಬರ್ಲಿಕತ್ತಿದ್ವಿ. ಅಲ್ಲಿ ಬಿಸಿ ಬಿಸಿ ಮಿರ್ಚಿ ಬಜ್ಜಿ ಮಾಡ್ಲಿಕತ್ತಿದ್ರು, ಅದನ್ನು ಟ್ರೈ ಮಾಡಿದ್ವಿ. ಟೇಸ್ಟಿ ಇತ್ತು. ಹಾಗೆ ಅವರೆಲ್ಲ ಹೇಳಿಕತ್ತಿದ್ರು ಮ್ಯಾಗಿ, ಬಿಸ್ಕೆಟ್ಸ್, ಭೇಳ್ ಎಲ್ಲ ಸಿಗ್ತಾವಂತ ಹೇಳಿ ನಾವು ಜಸ್ಟ್ ಮಿರ್ಚಿ ಬಜ್ಜಿ ಒಂದೇ ಟ್ರೈ ಮಾಡಿದ್ವಿ. ಈಗ ಕೆಳಗೆ ಕಾರಿಂದ ಭೋಗ ಲಕ್ಷ್ಮೀ ನರಸಿಂಹ ಗುಡಿಗೆ ಹೋಗಬೇಕಂದ್ರೆ ಮತ್ತು ನೀವು ಕಾರ್ ತೊಗೊಂಡು ಅದೇ ವಾಪಸ್ಸಾಗಿ ಬರಬೇಕು. ಆಮೇಲೆ ಅದಕ್ಕೇನು ಸ್ಟೆಪ್ಸ್ ಎಲ್ಲ ಏನೂ ಹತ್ತೋದಿಲ್ಲ, ಸುಮ್ಮನೆ ನಡ್ಕೊಂಡು ಹೋಗಬಹುದು. ಸೊ ನೀವಿಲ್ಲಿ ನೋಡ್ಬೋದು, ನಾವಿನ್ನೂ ಇಲ್ಲಿ ಹೇಳ್ಕೊಂಡು ಬರ್ಲಿಕತ್ತಿದ್ವಿ. ನಾವು ಅವರಿಗೆಲ್ಲ ಕೇಳ್ಕೊಂಡ್ವಿ ಭೋಗಲಕ್ಷ್ಮಿ ನರಸಿಂಹ ಗುಡಿ ಎಷ್ಟೊತ್ತನ ಇರ್ತದ ಓಪನ್ ಅಂತ. ಅದು 7 o'clock ತನಕ ಇರ್ತದ. ವೆರಾಸ್ ಯೋಗ ನರಸಿಂಹ ದೇವರು ಇವಾಗ ನೋಡಿದ್ವಲ್ಲ ಅದು 5 o'clock ಸಂಜೆಗೆ ಕ್ಲೋಸ್ ಆಗಿಬಿಡ್ತದ. ಆಮೇಲೆ ಆರಾಮಾಗಿ ದರ್ಶನ ತಗೊಂಡು ಮನೆಗೆ ಬಂದು ಮುಟ್ಟಿದ್ವಿ. ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅನ್ಕೋತೀನಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.